ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ತಡ ಮಾಡೋದು ಬೇಡ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ನನಗೆ ಪರಿಚಯ ಇರೋ ಒಬ್ಬರ ಕುರಿತಾಗಿ ನಾನು ಕೇಳ್ತಾ ಇದ್ದೀನಿ. ಕಳೆದ 15 ವರ್ಷಗಳಿಂದ ಕೂಡ ಅವರು ಸಾಕಷ್ಟು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ನೀವು ಮಾರ್ನಿಂಗ್ ವಿಡಿಯೋನಲ್ಲಿ ಹೇಳ್ತಾ ಇರ್ತೀರಾ, ಈ ವರ್ಷ ಗುರುಬಲ ಚೆನ್ನಾಗಿದೆ ಅವ್ರಿಗೆ, ಅಥವಾ ಹಿಂದಿನ ವರ್ಷ ಚೆನ್ನಾಗಿರಲಿಲ್ಲ ಅಂತೀರ ನಾವು ಕೇಳ್ಪಟ್ಟಿರ್ತೀವಿ. ಈ ಒಂದು 15 ವರ್ಷದಿಂದ ಸಮಸ್ಯೆ ಇದೆ ಅನ್ನೋದಾದರೆ ಯಾವ ರೀತಿಯಾಗಿರುವಂಥ ತೊಂದರೆ ಇದೆ ಇವರಿಗೆ? ಗುಡ್ ಟೈಮ್ ಅನ್ನೋದೇ ಲೈಫಲ್ಲಿ ಬಂದಿರೋದಿಲ್ವಾ? ಅಥವಾ ಗುರು ಬದಲಾವಣೆಯಿಂದನೂ ಕೂಡ ಅವ್ರಿಗೇನು ಒಳಿತಾಗಿರೋದಿಲ್ವಾ? ಅಥವಾ ಅವ್ರ ದಶೆಗಳು ಕೂಡ ಯಾವುದು ಚೆನ್ನಾಗಿ ಬಂದಿರೋದಿಲ್ವಾ? ಏನು ಹೇಳ್ತೀರಾ? ಎಷ್ಟೋ ಮುಂಚೆ ಚೆನ್ನಾಗಿದ್ದವರು ಈ ರೀತಿಯಾಗಿದ್ದಾರೆ, ಅದು ಬೇಜಾರಿನ ಸಂಗತಿ ಅಂತ ಹೇಳಬೇಕಾಗತ್ತೆ. 15 ವರ್ಷದಿಂದ ಇದೇ ರೀತಿ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೇಗಿದು ಗುಡ್ ಟೈಮ್ ಅನ್ನುವಂಥದ್ದು ಎಲ್ಲಿಂದ ಕರ್ಕೊಂಡು ಬರಬೇಕಾಗಾದ್ರೆ ಏನು ಹೇಳ್ತೀರಾ? ಅವ್ರು ಹೇಳಿದ್ರ 15 ಇಯರ್ಸ್ ನಾವು ಹೀಗೆ ಇದ್ದೀವಿ ಅಂತ. ಚೆನ್ನಾಗಿದ್ದವರು ಹಾಗಾಗಿದ್ದಾರೆ, ಅದೇ ಸಮಸ್ಯೆ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವೆಲ್ಲವೂ ಕೂಡ ಗುರುಬಲ ಬಂದರೂ ಹೋದರೂ ಪ್ರಯೋಜನ ಬಂದಿರಲ್ಲ ಕೆಲವರಿಗೆ. ಅದು ದಾರಿದ್ರ್ಯದ ಪೆಟ್ಟಿ ಲಾಕ್ ಆಗಿರುತ್ತೆ, ಪ್ರಾರಬ್ಧ ಕರ್ಮದ ಪೆಟ್ಟಿ ಲಾಕ್ ಆಗಿರುತ್ತೆ. ಓಪನ್ ಆದರೆ ಅದು ಆಚೆ ಹೋಗುವಂಥದ್ದು. ಬಟ್ ಇಲ್ಲಿ ಏನಾಗಬೇಕು, ಇವರು ಮತ್ತೊಂದು ಲಾಕಿಂಗ್ ಸಿಸ್ಟಮ್ ಇದೆ ಇಲ್ಲಿ. ಗೊತ್ತಿಲ್ಲ, ಯಾವುದೋ ಒಂದು ಅವರ ಮೂಲೆಯಲ್ಲಿ, ಅವರ ಮನೆಯಲ್ಲಿ, ಕೆಲವು ಮನೆಗಳನ್ನು ನೋಡಿ ಒಂದು ರೀತಿ ದುರ್ನಾತ, ದುರ್ವ್ಯಸನಗಳು, ದುಶ್ಚಟಗಳು, ದುಷ್ಟರ ಸಹವಾಸ, ದುರ್ವಿದ್ಯೆಗಳು, ಎಲ್ಲ ದುರಾಭಿಮಾನ ಎಲ್ಲವೂ ಕೂಡ ಹೀಗೇ ಇರುತ್ತೆ. ದಾರಿದ್ರ್ಯದಲ್ಲಿ ತಾಂಡವಾಡ್ತಾ ಇರುತ್ತೆ. ಬಹುಶಃ ನಾನು ಕೂಡ ಕೆಲವೊಂದು ಕೇಳಿದ್ದೇನೆ, ಯಾವುದೇ ಧರ್ಮದವರಾಗಿರಲಿ ಅವರ ಧರ್ಮಕ್ಕೆ ಸಂಬಂಧಪಟ್ಟ ಪ್ರತಿನಿತ್ಯವೂ ಬೇಡ, ವರ್ಷಕ್ಕೆ ಒಂದು ಬಾರಿಯಾದರೂ ಅವರಿಗೆ ಸಂಬಂಧಪಟ್ಟ ಮನೆ ದೇವರು, ಅದು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಯಾರು ನಡ್ಕೊಳ್ತಾರೆ. ಅಟ್ಲೀಸ್ಟ್ ಟೋಪಿ ಹಾಕ್ಕೊಳ್ತಾರೆ, ಅವ್ರು ಏನೋ ಒಂದಿರುತ್ತೆ. ಶುಕ್ರವಾರ ಹೋಗ್ತಾರೆ. ನಾನು ಕೂಡ ಎಲ್ಲೋ ಒಂದು ಕಡೆ ಅವರ 3 ಮಕ್ಕಳು ಚೆನ್ನಾಗಿದ್ದಾರೆ, ವ್ಯವಸ್ಥಿತವಾಗಿದ್ದಾರೆ. ಈಗ ಅವ್ರ ಮನೆ ದೇವರು ಅವ್ರಿಗೆ ಗೊತ್ತಿಲ್ವಂತೆ. ಅಪ್ಪ ಅಮ್ಮ ಕೂಲಿ ಮಾಡ್ತಾರೆ, ಮಕ್ಕಳು ಮಾತ್ರ ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ, ಜಾಬ್ಗಳಲ್ಲಿದ್ದಾರೆ. ಈಗ ಆ ಮಕ್ಕಳು ಸ್ವಲ್ಪ ಮಾಡಿಫೈ ಆಗಿದೆಯೇನೋ. ಅವರ ತಂದೆ ತಾಯಿಗಳು 10 ವರ್ಷಗಳಾದರೂ ಯಾವುದೋ ದೇವಸ್ಥಾನ ಇಲ್ಲ, ಹಬ್ಬ ಹರಿದಿನ ಆಚರಣೆ ಮಾಡಲ್ಲ. ಹಬ್ಬ ಹರಿದಿನಗಳಂದರೆ ಏನೋ ಯುಗಾದಿ ಬಂದಾಗ ಮಾಡ್ಕೊಂಡು ತಿಂತಾರೆ, ಒಂದು ಹೊಸ ಬಟ್ಟೆಗಳು ತೊಗೊಳ್ತಾರೆ, ಹಾಕ್ಕೊಳ್ತಾರೆ, ಅಷ್ಟು ಬಿಟ್ಟು ಒಂದು ವರ್ಷಕ್ಕೊಂದ್ಸಲ ದೇವಸ್ಥಾನ, ದೇವರು ಪೂಜೆ ಇಲ್ಲ. ಅವ್ರ ಮನೆ ಯಾವುದೊಂದು ಫೋಟೋ ಇರುತ್ತೆ, ಅದಕ್ಕೊಂದು ಹೂವು ಇಟ್ಟಿರ್ತಾರೆ. ಎಲ್ಲಿಯಾದರೂ ಯಾತ್ರಾ ಸ್ಥಳ ಹೋಗಿಲ್ಲ, 10 ವರ್ಷಗಳಾದರೂ ಹೋಗಿರೋದಿಲ್ಲ. ಇಂಥವರಿಗೆ ಆತ ಈ ತರಹದ್ದು. ಇನ್ನು ಕೆಲವರು ಹೋಗ್ತಿರ್ತಾರೆ, ಪಾಪ ಕಷ್ಟಗಳದ್ದು ಮೂಟೆ ಅವ್ರ ಹತ್ರ ಇರುತ್ತೆ, ಕಷ್ಟಗಳದ್ದೇ ಅವರ ಹತ್ರ ಮೂಟೆ ಇದೆ, ನಷ್ಟಗಳದ್ದೇ ಅವರ ಹತ್ರ ಒಂದು ಪೆಟ್ಟಿ ಇದೆ. ಬೇಕಾದಷ್ಟು ಹೇಳ್ತಾರೆ. ಮಗಳದ್ದು ಹೇಳ್ತಾರೆ, ಮಗನದ್ದು ಹೇಳ್ತಾರೆ, ಅಳಿಂದು ಹೇಳ್ತಾರೆ, ನಾದನ ಹೇಳ್ತಾರೆ, ಸೊಸೆದು ಹೇಳ್ತಾರೆ. ಒಟ್ಟಾರೆ ಏನು ಮಾಡಿದರೂ ಅವರ ಕುಟುಂಬದಲ್ಲಿ ಒಂದಷ್ಟು ಏಳಿಗೆ ಅನ್ನೋದು ಕಾಣಿಸ್ಕೊಳ್ತಾ ಇಲ್ಲ, ಒಂದಷ್ಟು ಅಭಿವೃದ್ಧಿ ಅನ್ನೋದು ಇಲ್ಲವೇ ಇಲ್ಲ. ಮಕ್ಕಳಲ್ಲಿ ಎಜುಕೇಷನ್ನು ಅದು ಮೊದಲೇ ಹೇಳಬೇಡ. ಹೀಗೆ ಎಲ್ಲೋ ಒಂದು ಕಡೆ ದಾರಿದ್ರ್ಯದ ಒಳಗಡೆ ನಾವು ಸಿಕ್ಕಾಕ್ಕೊಂಡಿದ್ದರೆ, ನೀವು ನನಗೆ ನೇರವಾಗಿ ರೆಮಿಡಿಗೆ ಬಂದುಬಿಡ್ತೇನೆ. ಆ ತರಹದ ಕಷ್ಟಗಳು, ಆ ತರಹದ ನೋವುಗಳಿಂದ ನಾವು ಬಳಲ್ತಾ ಇದ್ದರೆ, ಏನು ಮಾಡಿಕೊಂಡ್ರೂ ನಮಗೆ ಆಗ್ತಾಯಿಲ್ಲ, ಒಟ್ಟಾರೆ ದಾರಿದ್ರ್ಯ ಬಿಟ್ಟು ಹೋಗಿ ಒಪ್ಪತ್ತಿನ ಊಟ ಕಲಿತಾ ಇದ್ದೀವಿ, ಏನೋ ದೇವರು ನಮ್ಗೆ ಊಟಕ್ಕೂ ಬಟ್ಟೆ ಕೊಟ್ಟರೆ ಸಾಕು, ಈ ದಾರಿದ್ರ್ಯ ನಾನು ಹೊರಗೆ ಬರಬೇಕು, ಈ ನೋವಿಂದ ನಾನು ಹೊರಗೆ ಬರಬೇಕು, ಅನೇಕ ವರ್ಷಗಳಿಂದ ಒಂದು ನೋವಲ್ಲಿ ನಾನು ಒದ್ದಾಟ ಮಾಡ್ತಾಯಿದ್ದೀನಿ, ಆ ನೋವಿಂದ ನಾನು ಹೊರಗೆ ಬರಬೇಕು ಅನ್ನೋದೇ ಆದರೆ ನೀವೇನು ಮಾಡಬೇಕು ಅಂತಂದರೆ, ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು, ಒಂದು ಅಂಗಡಿಯಲ್ಲಿ ಆ ತಾಮ್ರದ ರೇಖು ಅಂತ ಸಿಗುತ್ತೆ, ಅದನ್ನು ತರಿಸ್ಕೋಬೇಕು. ಯಾರು ಇದನ್ನು ನೋಡ್ತಾ ಇದ್ದಾರೋ ಆ ಥರದ್ದು ನೋವಲ್ಲಿದ್ದವರು ಆ ತಾಮ್ರದ ರೇಖಲ್ಲಿ, ನನಗೆ ಒಂದನೆಯದು ಆಹಾರಕ್ಕಾಗಿಯೇ ಬಹಳ ಕಷ್ಟ ಇದೆ, ನನಗೆ ಧಾನ್ಯಲಕ್ಷ್ಮಿ ಒಲಿದಿಲ್ಲ, ನನಗೆ ಧಾನ್ಯಲಕ್ಷ್ಮಿಯ ಕೊರತೆ ಇದೆ, ಧನಲಕ್ಷ್ಮಿಯ ಕೊರತೆ ಇದೆ, ನನಗೆ ನನ್ನ ಸಂಬಂಧಿಕರಲ್ಲಿ ಬಹಳ ನೋವು ಕೊಡ್ತಾ ಇದ್ದಾರೆ, ಆ ನೋವಿದೆ ನನಗೆ. ಈ ಥರದ ನೋವುಗಳದೇ ಒಂದು ಪಟ್ಟಿ ಮಾಡ್ಕೊಳ್ತೀರಿ. ಈ ಪಟ್ಟಿಯನ್ನು ನೀವೆಲ್ಲಾದರೂ ಕುದುರೆ ಕಾಲ ಕೆಳಗಡೆ ತುಳಿಸ್ಬೇಕು. ಕುದುರೆ ಇಲ್ಲ ಗುರುಗಳೇ, ಏನಾದರೂ ಹಸು ಅಂತೂ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಹಸು ಕೆಳಗಡೆ ತುಳಿಸ್ಬೇಕು, ಒಂದೆರಡು ಪ್ರಯತ್ನ ಪಡಬೇಕು, ಅದ್ರ ಕೆಳಗಡೆ ಹಾಕಿದ್ರೆ ತುಳಿದು ಬಿಡುತ್ತೆ, ಇನ್ನೊಂದು ಸಲ ಹಾಕೋದು, ಮತ್ತೊಂದು ಸಲ ಹಾಕೋದು, ತುಳಿದು ಬಿಡುತ್ತೆ. ಇದನ್ನು ನೀವು ಫೋಲ್ಡ್ ಮಾಡಿ
ಒಂದು ಗಿಡದ ಮೇಲೆ ಇಡಬೇಕು. ಕರೆಕ್ಟಾಗಿ ಗಿಡಕ್ಕೆ ಒಂದು ಕೆಂಪು ದಾರದಿಂದ ಕಟ್ಟಿಬಿಡತಕ್ಕಂತಹದ್ದು. ಆ ಗಿಡ ವಿಶೇಷವಾಗಿರುತ್ತೆ. ದತ್ತೂರಿ ಗಿಡ ಅಂತ ಹೇಳಿದ್ರಮ್ಮ? ಇಲ್ಲ ಗುರುಗಳು, ದತ್ತೂರಿ ಗಿಡ ಅಂತ ಕರೀತಾರೆ. ಆ ದತ್ತೂರಿ ಹಾಲನ್ನು ಹುಳುಕಲ್ ಬಿದ್ದಾಗ ಅದನ್ನು ಉಪಯೋಗಿಸ್ತಾರೆ. ಇನ್ನೂ ಬಹಳ ವಾಮಾಚಾರ ಪ್ರಯೋಗಕ್ಕೆ ಅದನ್ನು ಬಳಸ್ತಾರೆ, ಅದು ಬೇಡ. ಇನ್ನು ಅದನ್ನು ಆ ಒಂದು ಬೀಜಗಳ ಪುಡಿಯನ್ನು ಎಲ್ಲೆಲ್ಲೋ ಬಳಸ್ತಾರೆ, ಅದು ಕೂಡ ಅಫೆನ್ಸ್, ಅದು ಕೂಡ ಮಾಡೋ ಹಾಗಿಲ್ಲ. ಈ ದತ್ತೂರಿ ಗಿಡಕ್ಕೆ ಕಟ್ಟಿಬಿಟ್ಟರೆ ಅದರ ಮೇಲೆ ಒಂದು ಬಂಡೆ ಇಡಬೇಕು. ಆ ಕಲ್ಲು ಮೇಲೆ ಅದೊಂದು ಯೆಲ್ಲೋ ಕಲರ್ ಫ್ಲವರ್ ಬಿಡುತ್ತೆ. ಎಲ್ಲಾದರೂ ಹಳ್ಳಿ ಕಡೆ ಹೋದಾಗ ಇದನ್ನು ಮಾಡಬೇಕು. ಇಲ್ಲಿ ಆಪ್ಷನ್ ಕೊಡಲ್ಲ ಇದಕ್ಕೆ. ಇದಿಲ್ಲ ಅಂದರೆ ಇನ್ನೊಂದು ಗಿಡ ಗುರುಗಳೇ ಇಲ್ಲ. ಯಾಕಿಲ್ಲ? ಅದನ್ನೇ ಹುಡುಕ್ಬೇಕು ನೀವು. ಇದೇ ಸ್ವಲ್ಪ ನಿಮ್ಗೆ ಕಷ್ಟ ಆಗೋದು. ಇಂಥ ಕಷ್ಟಗಳಲ್ಲಿ ಇದೆಯಲ್ಲ, 108 ಕಷ್ಟ ಇದೆಯಲ್ಲ, ಇದು ಕಷ್ಟ ಅಲ್ಲ. ದತ್ತೂರಿ ಗಿಡ ಅಂತ ಮುಳ್ಳಿರುತ್ತೆ. ಆ ಎಲೆಗಳೆಲ್ಲ ಮುಳ್ಳಿರುತ್ತೆ, ಎಲೆ ಮುಟ್ಟಕ್ಕೆ ಆಗಲ್ಲ. ಮೇಲೆ ಯೆಲ್ಲೋ ಕಲರ್ ಒಂದು ಫ್ಲವರ್ ಬಂದಿರುತ್ತೆ. ಆ ಒಂದು ಫ್ಲವರ್ ಏನಿದೆಯೋ ಆ ಯೆಲ್ಲೋ ಕಲರ್ ಇರುತ್ತೆ, ಆ ಸ್ವಲ್ಪ ಕಾಯಿ ಇರುತ್ತೆ, ಆ ಬ್ಲಾಕ್ ಅದರಲ್ಲಿ ಬೀಜಗಳೆಲ್ಲ ಕಾಣಿಸ್ತವೆ. ಅದರಲ್ಲಿ ಅಂತಹದ್ದು ಕಪ್ಪು ಬೀಜಗಳು ಏನಿದೆಯೋ ಅಂತಹ ಬೀಜ ಇರ್ತಕ್ಕಂಥ ಗಿಡ ಇರುತ್ತೆ. ಈ ಯಂತ್ರವನ್ನು ಆ ಗಿಡಕ್ಕೆ ಕಟ್ಟಿಬಿಡೋದು. ಅಲ್ಲೆಲ್ಲಾದರೂ ಒಂದು ಅಷ್ಟಾಗಲ್ಲ ಕಲ್ಲಿತ್ತು ಅಂದರೆ ಅದರ ಮೇಲೆ ಇಟ್ಟುಬಿಡ್ತಕ್ಕಂಥದ್ದು, ಬಗ್ಗಿಸಿಬಿಟ್ಟು ಅದ್ರ ಮೇಲೆ ಕಲ್ಲು ಇಟ್ಟುಬಿಡ್ತಕ್ಕಂಥದ್ದು. ಇವರ ಮನೆಗೆ ಬಂದು ಸಾಧ್ಯವಾದರೆ ಸ್ನಾನ ಮಾಡೋದು ಅಥವಾ ಕೈ ಕಾಲು ತೊಳೆದುಕೊಂಡಾದರೂ ಕೂಡ ಸರಿಯೇ. ಬಂದ ತಕ್ಷಣ ಏನಾದರೂ ಬೆಲ್ಲ ಮತ್ತೊಂದು ಸಿಹಿ ಇದ್ದರೆ ಸಿಹಿಯನ್ನು ತಗೊಳ್ತಕ್ಕಂಥದ್ದು. ಇಷ್ಟನ್ನು ಮಾಡ್ತೀರಪ್ಪ. ಇಷ್ಟು ಮಾಡಿದ ಮೇಲೆ 9ನೇ ದಿನ ನಿಮಗೆ ಲಕ್ಷ್ಮೀ ಕಾಣಿಸ್ಬೇಕಲ್ಲ. ಇಲ್ಲಿಂದ 9ನೇದು ಯಾವುದಾದ್ರೂ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅಥವಾ ನೇರವಾಗಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಥವಾ ಗೋಲ್ಡನ್ ಟೆಂಪಲ್ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಮಹಾಲಕ್ಷ್ಮಿ ಆಗಿರ್ತಕ್ಕಂಥದ್ದು ಮೂಕಾಂಬಿಕಾ ಆ ದೇವಿ ದರ್ಶನಕ್ಕೆ ಹೋಗಿ ಬರ್ತೀರಿ 9ನೇ ದಿನ. ಅಥವಾ ಇನ್ನೂ ಟೈಮ್ ಬೇಕಾ ತೆಗೆದುಕೊಳ್ಳಿ, ಪರವಾಗಿಲ್ಲ. ಇದನ್ನು ಮಾಡಿದ ಮೇಲೆ ನೀವು 9 ಅಥವಾ 48 ದಿನ ಒಳಗಡೆ ಹೋಗಿ ಬನ್ನಿ. ಅಲ್ಲಿ ಆ ಯಮ್ಮ ನಿಮಗೆ ಇನ್ನು ಇದು ಬೇಡವಾಗಿರೋದು ಲಾಕ್ ಮಾಡಿದ್ದೀರಿ, ಬೇಕಂತ ಇರುತ್ತಲ್ಲ ಅದನ್ನು ಆಕೆ ಕೊಡ್ತಾಳೆ. ಯಾಕಂದರೆ ಈ ಬೇಕೆಗಳು ತುಂಬ ಕಸ ತುಂಬಿಕೊಂಡಿದೆ, ಆಕೆ ಬರಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಆಕೆ ಬರೋಕ್ಕೆ ಆಗ್ತಿಲ್ಲ, ಅಲ್ಲಿ ಲಾಕ್ ಹಾಕಿದೆ ಈ ದಾರಿದ್ರ್ಯಗಳು. ಇದನ್ನು ನೀವು ಅಲ್ಲಿ ಕಟ್ ಹಾಕಿದ್ದೀರಿ. ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡು ಶುಭ್ರ ಮಾಡ್ಕೊಳ್ಳಿ. ಸಾಧ್ಯವಾದರೆ ಸ್ನಾನ ಪಲ್ಲಟ ಕೂಡ ಮಾಡ್ಕೊಳ್ಳಿ. ಶುಚಿತ್ವ ಕಾಪಾಡಿಕೊಳ್ಳಿ. ರುಚಿತ್ವದ ಊಟವನ್ನು ನೀವು ಕಂಡುಕೊಳ್ಳಿ. ನಿಮಗೆ ಆಕೆ ಶುಚಿಯ ರುಚಿಯ ಜೊತೆಗೇ ಮಹಾಲಕ್ಷ್ಮಿ ಬರ್ತಾರೆ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಕಣ್ಣೀರಲ್ಲಿ ಕೈ ತೊಳೆದಿರೋರಿಗೆ ಈ ಒಂದು ಪರಿಹಾರ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಅನೇಕ ವರ್ಷಗಳಿಂದ ಸಮಸ್ಯೆಗಳು, ತೊಂದರೆಗಳು ಆಗ್ತಾ ಇದೆ. ಏನೇನೋ ಪರಿಹಾರಗಳು ಮಾಡ್ಕೊಂಡ್ವಿ, ಕಷ್ಟ ಅನ್ನೋಂಥದ್ದು ನಮ್ಮನ್ನು ಬಿಟ್ಟು ಹೋಗೇ ಇಲ್ಲ ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.